ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯಕ್ಕಾಗಿ ಹಗಲಿರುಳು ಶ್ರಮಿಸಿದ ಧೀಮಂತ ನಾಯಕ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂದಕೃಷ್ಣ ಮಾದಿಗ. ಒಳ ಮೀಸಲಾತಿಯ ರೂವಾರಿ ಕೆಚ್ಚೆದೆಯ ಹೋರಾಟದ ಬದುಕು ಇವರದ್ದಾಗಿದೆ. ಮಂದಕೃಷ್ಣ ಮಾದಿಗ ತನ್ನ ಎಲ್ಲ ಸಮಸ್ಯೆಗಳನ್ನು ಬದಿಗೊತ್ತಿ ಮಾದಿಗ ಜಾತಿಗೆ ಸಾಮಾಜಿಕ ನ್ಯಾಯದ ಮೀಸಲಾತಿಯನ್ನು ಕೊಡಿಸುವುದಕ್ಕಾಗಿ ಇವರಿಂದಲೇ ಸಾಧ್ಯವಾಯಿತು. ದಿನಾಂಕ 7/7/2026 ಮಂಗಳವಾರದಂದು 32ನೇ ಸಂಸ್ಥಾಪನಾ ದಿನ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂದಕೃಷ್ಣ ಮಾದಿಗರವರ ಹುಟ್ಟುಹಬ್ಬದ ನಿಮಿತ್ತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಂದಕೃಷ್ಣ ಮಾದಿಗಣ್ಣ ಎಂದು ಜೈಕಾರ ಕೂಗಿ ಸಂಭ್ರಮಿಸಿದರು. ನಂತರ ಕೇಕ್ ಕಟ್ ಮಾಡಿ ಸಿಹಿ ತಿನ್ನಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಾದಿಗ ದಂಡೋರದ ಜಿಲ್ಲಾಧ್ಯಕ್ಷ ತಿಪ್ಪೇಸ್ವಾಮಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷ ಕಾಂತರಾಜ್ ಹಾಗೂ ಮಾದಿಗ ದಂಡೋರದ ಪದಾಧಿಕಾರಿಗಳು ಹಾಗೂ ಮಾದಿಗ ಮೀಸಲಾತಿ ಹೋರಾಟದ ಪದಾಧಿಕಾರಿಗಳು ಇದ್ದರು. ಮಂದಕೃಷ್ಣ ಅವರ ಇವತ್ತು 7ನೇ ತಾರೀಕು ಹುಟ್ಟಿದಬ್ಬ ಅವರ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೇವೆ. ರಾಜ್ಯಾದ್ಯಂತ ಒಳ ಮೀಸಲಾತಿಗಾಗಿ ಅವರ ಪ್ರಾಣವನ್ನೇ ಎದುಗಟ್ಟು ಸೆಂಟ್ರಲ್ನಲ್ಲಿ, ಕೇಂದ್ರದಲ್ಲಿ, ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಇವತ್ತೇನು ನಮಗೆ ಮಾದಿಗರಿಗೆ ಕೊಟ್ಟಿದೆ ಅಂದರೆ ಅದು ಮಂದಕೃಷ್ಣ ಅವರ ಶ್ರಮ, ಅವರು ಆದಂಥ ಹೋರಾಟ, ಅವರು ಪಟ್ಟಂಥ ಶ್ರಮ, ಅದಕ್ಕಾಗಿ ಇವತ್ತು ಸರಳವಾಗಿ ಅವರು ಬೇಡ ಅಂತ ಹೇಳಿದ್ರು ಹುಟ್ಟಿದಬ್ಬ. ಆದರೂ ನಾವು ಎಲ್ಲ ಜಿಲ್ಲೆಯಲ್ಲಿ, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಕೇರಳ ಎಲ್ಲ ಜಿಲ್ಲೆಯಲ್ಲಿ ಸರಳವಾಗಿ ಅವರು ಹುಟ್ಟಿದಬ್ಬ ಮಾಡ್ತಿದ್ವಿ. ಅದೇ ರೀತಿ ಮಾದಿಗ ದಂಡೋರ ಸ್ಥಾಪನೆ ಆಗಿ 32 ವರ್ಷ ಆಗೈತೆ ಇವತ್ತಿಗೆ. ಹಂಗಾಗಿ ವಿಜಯೋತ್ಸವ ಮತ್ತು ಅವರ ಹುಟ್ಟಿದಬ್ಬ ಕಾರ್ಯಕ್ರಮವನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸರಳವಾಗಿ ಅವರ ಕಾರ್ಯಕ್ರಮ ಆಚರಣೆ ಮಾಡ್ತೀವಿ. ಮಾದಿಗರ ಮುದ್ದು ಮಗ, ಒಳ ಮೀಸಲಾತಿ ರೂವಾರಿ ಮಂದಕೃಷ್ಣ ಮಾದಿಗ ಅವರಿಗೆ ಹುಟ್ಟಿದಬ್ಬಕ್ಕೆ ಚಿತ್ರದುರ್ಗ ಜಿಲ್ಲೆ ಮತ್ತು ಚಳ್ಳಕೆರೆ ತಾಲೂಕೆಲ್ಲ ಶುಭಾಶಯವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸಿ ಜೈ ಹಿಂದ್, ಜೈ ಮಂದಕೃಷ್ಣ. ತಿಪ್ಪೇಸ್ವಾಮಿ ಜಿಲ್ಲಾಧ್ಯಕ್ಷರು, ಮಾದಿಗ ದಂಡೋರ ಸಮಿತಿ.